ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಸಭೆಯನ್ನು ನಡೆಸುತ್ತಿದ್ದಾರೆ. ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಯಲ್ಲಿ ನಡೆಸಿರುವ ಮಹತ್ವದ ಸಭೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. ಎನ್ಎಸ್ಎ ಅಜಿತ್ ದೋವಲ್ ಜೊತೆಯಲ್ಲಿ ಗಂಭೀರವಾದ ಚರ್ಚೆ ನಡೆಸಲಾಗ್ತಾ ಇದೆ. ಕಾಶ್ಮೀರದ ಭದ್ರತೆ ಬಗ್ಗೆ ಮಹತ್ವದ ಮೀಟಿಂಗ್ ನಡೆಸುತ್ತಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್, ರೆಗ್ಯುಲರ್ ಡ್ರಿಲ್ ಇವೆಲ್ಲ, ಸಭೆ ನಡೆಸೋದು, ಸೆಕ್ಯೂರಿಟಿ ಟೈಟನ್ ಮಾಡೋದು, ಬಟ್ ಸಹಜವಾಗಿ ಮೂರೂ ಸೇನಾಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಮೀಟಿಂಗ್ ಅಂದ ತಕ್ಷಣ ವಿ ಎಕ್ಸ್ಪೆಕ್ಟ್ ಅನ್ ಆಕ್ಷನ್. ಬಟ್ ಇಮಿಡಿಯೇಟ್ ಆಕ್ಷನ್, ನಾನು ಆಗ್ಲೇ ಕೇಳಿದ ಹಾಗೆ ಇಮಿಡಿಯೇಟ್ ಆಕ್ಷನ್ ಪಾಸಿಬಲ್ ಇದೆಯಾ ಅಂತ ಹೇಳಿ. ಈ ಕ್ಷಣಕ್ಕೆ ಭಾರತದ ಮೇಲೆ ಅಟ್ಯಾಕ್ ಆಯಿತು ಅಂದ ಕಾರಣಕ್ಕೆ ಇದನ್ನ ಪಾಕಿಸ್ತಾನವೇ ಮಾಡಿದೆ ಅಂತ ಹೇಳಿ ನೇರವಾಗಿ ಪಾಕಿಸ್ತಾನದ ಮೇಲೆ ಸೇನೆಯನ್ನ ಬಿಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲ ಎವಿಡೆನ್ಸ್ಗಳು ಪಾಕಿಸ್ತಾನದಿಂದಲೇ ಡೀಲ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಎಲ್ಲ ಆಲ್ರೆಡಿ ಈ ತಾಜ್, ಈಗ ಮೊನ್ನೆ ರಾಣಾ ತಾಜ್ ಹೋಟೆಲ್ ಇಂದ ಅವನದು ಅದು ಇದೆ. ಪ್ರತಿ ಒಂದು ಅಟ್ಯಾಕ್ ಆದಾಗಲೂ ಸರ್ ನಮ್ಮ ಹತ್ರ ಎನಫ್ ಎವಿಡೆನ್ಸ್ ವಿ ಹ್ಯಾವ್. ನಮ್ಮಲ್ಲಿ ಸಂಪೂರ್ಣ ವಿ ಆರ್ ವೆರಿ ವೆಲ್ ಜಸ್ಟಿಫೈಡ್ ಟು ಅಟ್ಯಾಕ್ ಪಾಕಿಸ್ತಾನ. ಈ ಫುಲ್ ಸ್ಕ್ವೇಲ್ ವಾರ್ ಆಗೋದಿದ್ರು ಸಹ ಅಟ್ಲೀಸ್ಟ್ ಪಿಒಕೆ ನಾವು ಇಮಿಡಿಯೇಟ್ ಆಗಿ ಕ್ಯಾಪ್ಚರ್ ಮಾಡುವಂತ ಒಂದು ಕೆಲಸ ಮಾಡಬೇಕು. ಯಾವಾಗ ಪಿಒಕೆ ಇದು ಮಾಡ್ತೀವಿ ಆವಾಗ ಕಾಶ್ಮೀರದ ಸಮಸ್ಯೆ ಆಟೋಮೆಟಿಕ್. ಇವ್ರಿಗೆ ಕಾಶ್ಮೀರ ಬಿಟ್ರೆ ಬೇರೆ ಇಲ್ಲ. ಚೈನೀಸ್ ಪಾಕಿಸ್ತಾನಿ ಜನರಲ್ಸ್ಗಳಿಗೆ ಬರೀ ಹಿಂದೂಗಳ ಎಗ್ನೆಸ್ಟ್ ಮಾತಾಡಬೇಕು, ಮತ್ತೆ ಕಾಶ್ಮೀರದ ವಿಷಯ ಮಾತಾಡಬೇಕು. ಆವಾಗ ತಾನೇ ಅವರಿಗೆ ಅವರ ಆ ಜನರಲ್ಸ್ಗಳಿಗೆ ಪವರ್ ಇರಲಿಕ್ಕೆ. ಇವರು ಮತಾಂತರ, ಇವರು ಈ ಮತಾಂತರಗಳಿಗೆ ನಾವು ಈಸಿಯಾಗಿ ಪಾಠ ಕಲಿಸಬೇಕು. ಇದಕ್ಕೆ ಜಾಸ್ತಿ ನಮಗೆ ಇದು ಟೈಮ್ ಬೇಡ. ನಮ್ಮಲ್ಲಿ ಎಲ್ಲ ಆಕ್ಷನ್ ಪ್ಲಾನ್ ಇದೆ. ಆಕ್ಷನ್ ಪ್ಲಾನ್ ಅನ್ನು ಈಗ ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ. ಅದು ಮಾಡಬಹುದು. ಅದಕ್ಕೆ ಏನೋ ಒಂದು ಸ್ವಲ್ಪ ಟೈಮ್ ತಗೊಳ್ತದೆ. ಈಗ ನಾವು ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಜಾತಿ ಧರ್ಮಗಳು ಎಲ್ಲ ಒಟ್ಟಾಗಿ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಮೋದಿ ಸರ್ಕಾರಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕೀಗ. ಬಟ್ ಹಿಂಗ ಅಂದ್ಬಿಟ್ರೆ ಹರಿ ಸರ್, ಐ ನೋ ನೀವು ಪಾಲಿಟಿಕ್ಸ್ ಮಾತಾಡೋಲ್ಲ, ಬಟ್ ಹೀಗಂದ ಮಾತ್ರಕ್ಕೆ ನಾವು ಈ ಜಾತಿ ಅಥವಾ ಭಾಷೆ ಇದೆಲ್ಲವನ್ನ ಬಿಟ್ಟು ಒಂದು ಭಾರತೀಯರಾಗಿ ಭಾರತದ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಅಂದ ತಕ್ಷಣ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದು ಕೇಂದ್ರ ಸರ್ಕಾರದ ಹೊಣೆ, ಭದ್ರತಾ ವೈಫಲ್ಯ ಇದು ಕೇಂದ್ರ ಸರ್ಕಾರದ ಹೊಣೆ, ನೀವೆಲ್ಲ ಮೋದಿ ಪರವಾಗಿ ಮಾತನಾಡ್ತೀರಿ ಅಂತ ಹೇಳ್ಬಿಡ್ತಾರೆ ಜನ. ನೋಡಿ, ಮೋದಿ ಪರವಾಗಿ ಇದು ದೇಶ ಯಾರ್ದು ಅಲ್ಲ, ಇದು ನಮ್ಮೆಲ್ಲರದ್ದು ದೇಶ. ಇದು ದೇಶ ಎಲ್ಲರದ್ದು ದೇಶ. ನಾವು ಇದರ ಬಗ್ಗೆ ಪಕ್ಷ ನೀವು ಮಾತಾಡ್ಕೊಳ್ಳಿ. ತಮ್ಮ ಅಧಿಕಾರಕ್ಕೋಸ್ಕರ ನೀವು ಒಂದು ಎಲೆಕ್ಷನ್ ಇದೆ, ಎಲೆಕ್ಷನ್ ನಲ್ಲಿ ಗೆದ್ದು ಆಗಿ ನೀವು. ಆದ್ರೆ ದೇಶದ ಸುರಕ್ಷತೆಗೆ ಬಂದಾಗ ನೋಡಿ, ಜನರಲ್ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಇದ್ದಾಗ ಈವನ್ ಮಿಸಸ್ ಇಂದಿರಾ ಗಾಂಧಿ ಸಹ ಹೇಳಿದ್ರು, ಸಾರಿ ಮೇಡಮ್, ನನಗೆ ಸ್ವಲ್ಪ ಟೈಮ್ ಬೇಕು. ಈಗ ಮಳೆಗಾಲ, ಈಗ ತುಂಬಾ ಬಾಂಗ್ಲಾದೇಶದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಆರ್ಮಿ ಫುಲ್ ನೆರೆ ಬಂದಿದೆ. ನನಗೆ ಒಂದು ಸ್ವಲ್ಪ ಡಿಸೆಂಬರ್ ತನಕ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತನಕ ಟೈಮ್ ಕೊಡಿ. ನಾವು ಯಾವ ರಾಜಕೀಯಕ್ಕೂ ಸಿಕ್ಕಾಕ ಹೋಗೋದಿಲ್ಲ. ಮಾಣಿಕ್ ಶಾ ಹೇಳಿದಾಗ ನಾವು ಈ ರಾಜಕೀಯ ಅದು ಅಲ್ಲಿ ಒಳಗಿನ ದೇಶದ ಒಳಗಿನ ಒಂದು ಕಿತ್ತಾಟ ಇಲ್ಲ, ಒಂದು ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ ಅದು. ಬಟ್ ಅದರ ಅರ್ಥ ನಮ್ಮ ದೇಶಕ್ಕೆ ಅಟ್ಯಾಕ್ ಆದಾಗ ಬೇರೆ ರಾಷ್ಟ್ರದವರು ಬಂದು ಅಷ್ಟು ಧೈರ್ಯದಿಂದ ಬಂದು ನಮ್ಮ ಹೆಂಡತಿ ಮಕ್ಕಳನ್ನ, ನಮ್ಮ ಜನಗಳನ್ನ ಕೊಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ಯಾಕೆ? ಯಾವ ನಿಮ್ಮ ಪಕ್ಷ ಯಾಕಾಗಿ ಮಾತಾಡಬೇಕು? ಇವರು ಮಾತಾಡಿ ಏನು ಪ್ರಯೋಜನ ಇದೆ? ನಿಜ. ಕರ್ನಲ್, ನಮ್ಮ ಜೊತೆಯಲ್ಲಿ ಸತೀಶ್ ಅಂತ ಹೇಳಿ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಅವರು 3-4 ದಿನಗಳ ಹಿಂದಷ್ಟೇ ಇದೇ ಜಾಗ ಪೆಹಲ್ಗಾಮ್ಗೆ ಹೋಗಿ ವಾಪಸ್ ಬಂದವರು. ಮುನ್ನದಾಗಿ ಸತೀಶ್ ಅವರೇ ಏನ್ ಹೇಳೋದು? ಅಭಿನಂದನೆ ಹೇಳಬೇಕಾ ಅಥವಾ ದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ ಅಂತ ಹೇಳಬೇಕಾ? ನೀವು ಹೋಗಿ ಬಂದ ಜಾಗ ಕೆಲವೇ ದಿನಗಳ ಅಂತರದಲ್ಲಿ ಉಗ್ರರ ನರಮೇಧಕ್ಕೆ ಸಾಕ್ಷಿಯಾಗಿ ಹೋಗಿದೆ, ನರಕ ಆಗಿ ಹೋಗಿದೆ, ಭೂಲೋಕದ ಸ್ವರ್ಗ. ಈ ಸುದ್ದಿ ನಿಮ್ಮ ಗಮನಕ್ಕೆ ಬಂದಾಗ ಏನ್ ಅನ್ನಿಸ್ತು ಅಂತ ಹೇಳಿ? ನೀವು ಕಂಡ ಪೆಹಲ್ಗಾಮ್ ಹೇಗಿತ್ತು? ಈಗ ಮಾಧ್ಯಮದಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವ ಪೆಹಲ್ಗಾಮ್ ನೋಡಿದಾಗ ಏನ್ ಅನ್ನಿಸ್ತಿದೆ? ಮೇಡಮ್, ನಾವು 5 ದಿನ ಹಿಂದೆ ಅಷ್ಟೇ ನಾವು ಅಲ್ಲಿದ್ವಿ. ಬುಧವಾರ ಇದ್ವಿ. ನಾವು ಕುಟುಂಬ ಸಮೇತ ಹೋಗಿದ್ವಿ. ನಾವೊಂದು 12 ಜನ ಹೋಗಿದ್ವಿ. ಇವಾಗ ಏನು ಘಟನೆ ನಡೆದಿದೆ ಅದೇ ಪ್ಲೇಸ್ ಅಲ್ಲಿ ಇದ್ವಿ ಮೇಡಮ್. ಈಗ ಅಲ್ಲೇನು ಅವರು ಬಿದ್ದಿದ್ದಾರೆ ಅದೇ ಪ್ಲೇಸ್ ಅಲ್ಲಿ ನಾವೆಲ್ಲ ನಿಂತಿದ್ವಿ ಅಂತ ಹೇಳಿ ನಮ್ಗೆ ಬೇಜಾರಾಗತ್ತೆ. ನಾವು ನೆನ್ನೆ ಕೇಳಿದಾಗಂತೂ ನಮ್ಗೆ ತುಂಬಾ ಬೇಸರ ಆಯ್ತು. ಅಯ್ಯೋ, ಈ ತರ ಆಗ್ಬಿಟ್ಟಿದ್ಯಲ್ಲ ಅಂತ ಹೇಳಿ. ತುಂಬಾ ಅಲ್ಲಿ ಬಂದು
ತುಂಬಾ ಕಷ್ಟಪಟ್ಟು ಹೋಗಿರ್ತಾರೆ. ಅಲ್ಲಿ ಆ ಮೇಲಕ್ಕೆ ಹೋಗ್ಬೇಕಾದ್ರೆ ಮೇಡಮ್ ಕುದುರೆನಲ್ಲಿ ಒಂದು 2 ಅವರ್ ನಾವು ಜರ್ನಿ ಮಾಡ್ಬೇಕಾಗತ್ತೆ ಅಲ್ಲಿ ಆ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ. ತುಂಬಾ ಒಳ್ಳೆ ಸ್ಥಳ ಮೇಡಮ್, ನೋಡ್ಲಿಕ್ಕೆ ಪ್ರೇಕ್ಷಣೀಯ ಸ್ಥಳ. ನಾವು ಇವತ್ತೇನು ಕಾಶ್ಮೀರ ಅಲ್ಲಿ ಹೇಳ್ತೀವಲ್ಲ ಪ್ಲೇಸಸ್, ನಾವು ಪಹಲ್ಗಾಮ್ ಹೋಗ್ತೀವಿ, ಶ್ರೀನಗರ ಹೋಗ್ತೀವಿ, ಸೋನ್ಮಾರ್ಗ್ ಹೋಗ್ತೀವಿ. ಅದರಲ್ಲಿ ಈ ಪಹಲ್ಗಾಮ್ ಅನ್ನೋ ಪ್ಲೇಸ್ ಹೈಯೆಸ್ಟ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರತಕ್ಕಂತ ಪ್ಲೇಸ್ ಮೇಡಮ್ ಇದು. ಅದಕ್ಕೆ ಅಲ್ಲಿ ಅಷ್ಟೊಂದು ಜನ ಬರ್ತಕ್ಕಂಥದ್ದು. ನೀವು ಗಮನಿಸಿದಾಗ ಅಲ್ಲಿ ವ್ಯವಸ್ಥೆಗಳು ಹೇಗಿತ್ತು? ಅಂದ್ರೆ ಸೇನಾ ನಿಯೋಜನೆ ಅಥವಾ ಭದ್ರತಾ ಪಡೆಗಳಿದ್ದು ಅದನ್ನ ನೀವು ಗಮನಿಸಿದ್ರ? ಯಾಕಂದ್ರೆ ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ, ಭದ್ರತಾ ಲೋಪ ಆಗಿದೆ, ಅಲ್ಲಿ ಒಂದಷ್ಟು ಮಂದಿ ಸೈನಿಕರಿದ್ದಿದ್ರೆ ಬಹುಶಃ ಈ ರೀತಿ ಘಟನೆ ಆಗ್ತಿರ್ಲಿಲ್ಲ ಅಂತ ಹೇಳಿ. ಸೊ ಆ ದೃಷ್ಟಿಯಲ್ಲಿ ನೀವು ಗಮನಿಸಿದಾಗ ಹೇಗಿತ್ತು ಅಲ್ಲಿ ಭದ್ರತಾ ದೃಷ್ಟಿಯಿಂದ? ಇದನ್ನ ನಾನು ಅವತ್ತೇ ಕೂಡ ಹೇಳಿದೆ, ನಾವು ಹೋಗಿದ್ದ ದಿನಾನೇ ಹೇಳಿದೆ, ಬಹಳ ಟಫ್ ಪ್ಲೇಸ್ ಇದು ಅಂತ. ಮೇಡಮ್ ಒಂದು 2 ಅವರ್ ಬೇಕಾಗುತ್ತೆ ನಾವು ಪಹಲ್ಗಾಮ್ ಪಾರ್ಕಿಂಗ್ ಪ್ಲೇಸ್ ಇಂದ ಮೇಲ್ಗಡೆ ಕುದುರೆಲಿ ಹೋಗ್ಲಿಕ್ಕೆ. ಆ ಮೇಲ್ಗಡೆ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ, ಕೆಳಗಡೆ ಇಳಿದು ಬರ್ಲಿಕ್ಕೆ 2 ಅವರ್ ಆಗುತ್ತೆ ಮೇಡಮ್. ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಮೇಡಮ್ ಮೇಲ್ಗಡೆ, ಆಯ್ತಾ? ಅಲ್ಲಿ ಒಬ್ರು ಪೊಲೀಸ್ ಕೂಡ ಇಲ್ಲ, ಒಬ್ರು ಸೆಕ್ಯೂರಿಟಿ ಕೂಡ ಇಲ್ಲ. ಒಂದು ಟಿಕೆಟ್ ಕೌಂಟರ್ ಇದೆ ಬಿಟ್ರೆ ಅಲ್ಲಿ ಇಬ್ರು ಸೋಲ್ಜರ್ಸ್ ನ ಅಲ್ಲಿ ನಿಯೋಜನೆ ಮಾಡ್ಬಿಟ್ಟಿದ್ರೆ ಅಲ್ಲಿ ಈ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅಲ್ಲಿ ಅದೇ ಏನ್ ದುರಂತನೋ ಏನೋ, ಅಥವಾ ಇವರು ಯಾಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಅಥವಾ ಅಲ್ಲಿ ಮಿಲಿಟರಿ ವ್ಯವಸ್ಥೆನ ಅಲ್ಲಿ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ. ಈ ಬೇರೆ ಪ್ಲೇಸ್ ಗಳಲ್ಲಿ ಮಾಡಿದ್ದಾರೆ, ಈ ಪಹಲ್ಗಾಮ್ ಪ್ಲೇಸ್ ಅಲ್ಲಿ ಮಾತ್ರ ಮೇಡಮ್ ಅಲ್ಲಿ ಒಂದು ಪೊಲೀಸ್ ಕೂಡ ಇರ್ಲಿಲ್ಲ ಮೇಡಮ್ ಮೇಲ್ಗಡೆ. ಆ ಪ್ಲೇಸ್ ಅಲ್ಲಿ ಹೋಗ್ಬೇಕಾದ್ರೂ ಇಲ್ಲ, ಅಲ್ಲಿ ಯಾರು ಕೇಳೋರೇ ಇಲ್ಲ ಮೇಡಮ್ ಅಲ್ಲಿ. ಈ ದೃಶ್ಯಗಳನ್ನ ನೀವು ಗಮನಿಸಿರ್ತೀರಿ, ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡ್ತಿದ್ದ ಕೆಲ ದೃಶ್ಯಗಳು ಕೂಡ ಬಂದಿದೆ. ಹಿಂದೆ ಆ ಮರಗಳು ಕಾಡ್ ರೀತಿಯಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಬಂದಿರಬಹುದಾ? ಆ ಟೆರೇನ್ ಹೇಗಿದೆ ಅಲ್ಲಿ, ಎಕ್ಸಾಕ್ಟ್ಲಿ ಆ ವಾತಾವರಣ ಹೇಗಿದೆ, ಅದನ್ನ ವಿವರಿಸಬಹುದಾ ಸತೀಶ್ ಅವರೇ? ಬರ್ಬೋದು ಮೇಡಮ್. ಅಲ್ಲಿ ಬೇರೆ ಬೇರೆ ಪ್ಲೇಸ್ ಇದೆ. ಅಲ್ಲಿಂದ ಇನ್ನೂ ಮೇಲ್ಗಡೆ ಒಂದು ಸರೋವರ ಇದೆಯಂತೆ. ಆ ಸರೋವರ ಬಂದು ಎವರಿ ಸಂಡೇ ಮಾತ್ರ ಕರ್ಕೊಂಡು ಹೋಗ್ತಾರಂತೆ ಆ ಸರೋವರಕ್ಕೆ. ಆ ಪ್ಲೇಸಸ್ ಇಂದಾನು ಬರ್ಬೋದು ಮೇಡಮ್, ಅವರು ಬೇರೆ ಬೇರೆ ಪ್ಲೇಸಸ್ ಇಂದಾನು ಬರ್ಬೋದು. ಇದಕ್ಕೊಂದು ಗೇಟ್ ಕಮ್ಯುನಿಟಿ ತರ ಮಾಡಿದ್ದಾರೆ, ಇದು ಪಾರ್ಕ್ ತರ ಇದೆ ಮೇಲ್ಗಡೆ. ಇವರಲ್ಲೇ ಅಲ್ಲಿ ಗೊತ್ತಾಗಲ್ಲ ಮೇಡಮ್, ಚಿಕ್ಕ ಪಿಸ್ತೂಲ್ ಇಟ್ಕೊಂಡ್ ಬಂದಿದ್ದಾರೆ ಅವರು. ಅಲ್ಲಿ ಟಿವಿನಲ್ಲಿ ನೋಡಿದ್ವಲ್ಲ ನಾವು, ಅವರು ಮಾಮೂಲಿ ಜನ ತರನೇ ಬಂದಿರ್ಬೋದು, ನಮ್ ತರನೇ ಅವರು ಮೇಲ್ಗಡೆ ಬಂದಿರ್ಬೋದು. ಟೆರರಿಸ್ಟ್ ಗಳು ಹೇಗ್ ಬಂದಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಅವ್ರು ಹೇಗೆ ಹೋಗಿದ್ದಾರೆ ಅಂತಾನು ಗೊತ್ತಾಗೋದಿಲ್ಲ. ಬೇಕಾದ್ರೆ ಬೇರೆ ಪ್ಲೇಸ್ ಅಲ್ಲೂ ಕಂಪ್ಲೀಟ್ ಆಗಿ ನಾವು ದೃಶ್ಯದಲ್ಲಿ ಗಮನಿಸಿದಾಗ ನೀವು ಹೇಳ್ದಾಗೆ ಒಂದು ಗೇಟೆಡ್ ಕಮ್ಯುನಿಟಿ ತರ ಕಾಣ್ತಾ ಇದೆ. ಅಂದ್ರೆ ಒಂದು ಬಯಲಿದೆ, ಅಲ್ಲಿ ಮಕ್ಕಳು ಆಟಾಡ್ಲಿಕ್ಕೆ ಕೆಲವೊಂದಷ್ಟು ವ್ಯವಸ್ಥೆಗಳಿದೆ. ಅಂದ್ರೆ ಬೇಲಿ ರೀತಿಯಲ್ಲಿ ಇದೆಯಾ ಅಲ್ಲೇನಾದ್ರು, ಅಂದ್ರೆ ಅಥವಾ ಓಪನ್ ಗ್ರೌಂಡ್ ಹೇಗಿದು, ಎಕ್ಸಾಕ್ಟ್ಲಿ ಹೇಗಿದೆ? ಓಪನ್ ಗ್ರೌಂಡ್, ಅದಕ್ಕೆ ಅದು ಒಂದು ಬೆಟ್ಟದ ತುದಿಯದು ಒಂದು ರನ್ವೇ ತರ ಪ್ಲಾಟ್ಫಾರ್ಮ್ ಅದು. ಅಲ್ಲಿಗೆ ಯಾವ ಮೂಲಕನಾದ್ರೂ ಬರ್ಬೋದು ಮೇಡಮ್. ನಡೆದು ಬರ್ಬೋದು ಅವರು, ಏನು ಬೇರೆ ಏನಿಲ್ಲ, ನಡೆದು ಹತ್ಕೊಂಡು ಬರ್ಬೋದು ಅವರು. ಅಂದ್ರೆ ಆರ್ಮಿ ಡೆಪ್ಲಾಯ್ಮೆಂಟ್ ಒಂದನ್ನ ಬಿಟ್ರೆ ನೀವು ಅಲ್ಲಿ ಕಾಂಪೌಂಡ್ ಹಾಕೋದು, ಬೇಲಿ ಹಾಕೋದು ಹಿಂಗಂತೂ ಆಪ್ಷನ್ ಇಲ್ಲ ಅಲ್ಲಿ? ಇಲ್ಲ ಇಲ್ಲ ಇಲ್ಲ, ಬರ್ಬೋದು ಮೇಡಮ್. ಯಾರು ಬೇಕಾದ್ರೂ ಹತ್ಕೊಂಡು ಹೋಗ್ಬೋದು. ಹತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಅಂದ್ರೆ ನಾವು ಕುದುರೆ ಮೇಲೆ ಹೋಗ್ಬೋದು. ನೀವು ನಿಮ್ಮ ಕುಟುಂಬಸ್ಥರು ಈ ಎಲ್ಲಾ ಘಟನೆ ನಡೆದ ಮೇಲೆ ಹೇಗ್ ಅನಿಸ್ತದೆ ಸತೀಶ್ ಅವರೇ? ಏನ್ ಮಾತನಾಡ್ತಿದ್ದಾರೆ ನಿಮ್ ಸ್ನೇಹಿತರು, ಬಂಧು ಬಳಗ ಎಲ್ಲ? ಖಂಡಿತ ಮೇಡಮ್, ನಿನ್ನೆಯಿಂದ ಫೋನ್ ಬರ್ತಾ ಇದೆ, ತುಂಬಾ ಫೋನ್ ಬರ್ತಾ ಇದೆ. ಈ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಡಮ್. ಅದು ತುಂಬಾ ಬೇಸರ ಆಗತ್ತೆ. ಅಲ್ಲಿ ಪಾಪ ಆತರ ಆಗಿರೋದು, ಎಲ್ಲರೂ ಭಯಭೀತರಾಗಿದ್ರು. ಅಲ್ಲಿ ಫೋನ್ಗಳು ಕೂಡ ಸಿಗೋದಿಲ್ಲ ಮೇಡಮ್. ಅದೊಂದು ನಾವು ಇಲ್ಲಿಂದ ಪ್ರೀಪೇಡ್ ಅಲ್ಲಿ ಹೋದ್ರೆ ಅಲ್ಲಿ ಸಿಗೋದಿಲ್ಲ. ಇಲ್ಲಿಂದ ಪೋಸ್ಟ್ ಪೇಡ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಲ್ಲಿ ಸಿಮ್ ತಗೊಳ್ಬೇಕಾಗತ್ತೆ. ಈಗ ಅಲ್ಲಿ ಕನೆಕ್ಟ್ ಇಲ್ದಲೆ ಇರೋರಿಗೆ ತುಂಬಾ ಕಷ್ಟ ಆಗತ್ತೆ. ನಮ್ಮಲ್ಲೂ ಕೂಡ ಎದುರ್ಕೊಂಡಿದ್ರು. ಇಲ್ಲ ನಾವು ಬಂದು ನಾವೆಲ್ಲರಿಗೂ ನಾವು ತಿಳಿಸ್ತೋ ಎಲ್ಲ ಬಂದಿದೀವಿ ಅಂತೇಳಿ ನಮ್ಮ ಸೋಷಿಯಲ್ ಮೀಡಿಯಾಗಳೆಲ್ಲ ನಾವು ಕಳಿಸ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಫೋನ್ ಮಾಡ್ತಾ ಇದ್ರು. ಸತೀಶ್ ಅವರೇ, ನನ್ಗೆ ಗೊತ್ತಿಲ್ಲ ಇದನ್ನ ನೀವು ಹೆಂಗ್ ಉತ್ತರಿಸ್ತೀರಿ ಅಂತ ಹೇಳಿ, ಆದ್ರೆ ಈ ಘಟನೆ ಆದ ನಂತರದಲ್ಲಿ ಅನೇಕರು ಮಾತನಾಡ್ತಿರೋದೇನು ಅಂತಂದ್ರೆ, ಈ ಹಿಂದೂ ಅನ್ನೋ ಕಾರಣಕ್ಕೇನೆ ಗುಂಡಿಟ್ಟು ಕೊಂದಿದ್ದಾರೆ, ಹೀಗಾಗಿ ಉಗ್ರವಾದಕ್ಕೆ ಧರ್ಮ ಇಲ್ಲ ಅನ್ನೋರು, ಪಾಕಿಸ್ತಾನದ ಜೊತೆಯಲ್ಲಿ ಈಗಲೂ ನಾವು ಟಾಕಿಂಗ್ ಟರ್ಮ್ಸ್ ಅಲ್ಲಿ ಇರಬೇಕು ಅನ್ನೋರು, ಇಂಥವರ ಮಾತುಗಳನ್ನ ಕೇಳಿಸ್ಕೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಮೇಡಮ್, ಇದರಲ್ಲಿ ರಾಜಿ ಆಗುವಂತದಿಲ್ಲ. ಇದರಲ್ಲಿ ಯಾರೂನು ಕೂಡ ಕ್ಷಮೆ ಮಾಡುವಂತದಿಲ್ಲ. ಇದಕ್ಕೆ ಒಂದು ಪ್ರತಿಕಾರ ತೀರಿಸಿಕೊಳ್ಳೇಬೇಕು. ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮೇಡಮ್. ಸರ್ಕಾರ ಯೋಚನೆ ಮಾಡಬೇಕು, ಅವರು ಕ್ರಮ ತಗೊಳ್ಬೇಕು. ಈ ರೀತಿ ಆಗ್ದಂಗ್ ಕ್ರಮ ಫಸ್ಟ್ ಮೊದಲು ಮೇಡಮ್, ಇವರು ಈ ರೀತಿ ಆಗ್ದಂಗ್ ಕ್ರಮ ತಗೊಳ್ಳಿಕ್ಕೆ ತುಂಬಾ ಈಸಿ ಇತ್ತು. ಇವಾಗ ಅದಕ್ಕೆ ಪ್ರತಿಕಾರದ ಮಾತೇನಿದೆ ಅದನ್ನ ಮಾಡಬೇಕಾಗತ್ತೆ ಮೇಡಮ್. ರೈಟ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಹರಿಸರ್, ಅಲ್ಲಿ ಒಂದಿಬ್ರು ಪೊಲೀಸ್ ಕೂಡ ಇರ್ಲಿಲ್ಲ ಅಂತ ಅಲ್ಲಿ ಹೋಗಿ ಬಂದವರು ಹೇಳ್ತಾ ಇದ್ದಾರೆ. ಆಶ್ಚರ್ಯ ಆಗತ್ತೆ ಸ್ವಲ್ಪ. ಹೌದು, ನಿನ್ನೆ ನಿಮ್ಮ ಟಿವಿ ಚಾನೆಲ್ ಅಲ್ಲೇ ನಮ್ಮ ಮಂಜುನಾಥ್ ಅವರ ಪತ್ನಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಅಕ್ಕಪಕ್ಕ ಯಾವ ಪೊಲೀಸ್ನವರು ಇರಲಿಲ್ಲ ಅಂತ.
ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾಕೆ ಈ ರೀತಿ ಕ್ಯಾಶುವಲ್ನೆಸ್ ಕೇಸ್ ಆಗಿದೆ? ಕಾಶ್ಮೀರ ಈಗೆಲ್ಲ ಫ್ರೀ ಫ್ರಮ್ ಟೆರರಿಸಂ ಅಂತ ಹೇಳಿ ಅವರೊಬ್ಬರು ನಾಲಾಯಕ್ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇದ್ದಾನೆ ಅವನು, ಒಮರ್ ಅಬ್ದುಲ್ಲಾ. ತಾತ ಮಾಡಿದ ಆಲದ ಮರದ ಕೆಳಗೆ ಅಲ್ಲಿ ಪವರ್ಗೆ ಬಂದಿರೋದು. ಮತ್ತೆ ಮುಫ್ತಿ ಸೈಯದ್ ಅಂತೇಳಿ ಇವ್ರನ್ನ ಫಸ್ಟ್ ಇವ್ರಿಗೆ ತೆಗೆದುಬಿಟ್ಟು ಒಂದು ರಾಜ್ಯಪಾಲರ ಆಳ್ವಿಕೆಗೆ, ಸಾರಿ ರಾಷ್ಟ್ರಪತಿ ಆಳ್ವಿಕೆಗೆ ಹಾಕಬೇಕು. ಇವರಿಗೆ ರಾಷ್ಟ್ರಪತಿ ಆಳ್ವಿಕೆಗೆ ಹಾಕಿ ಇದನ್ನ ಈ ಉಗ್ರವಾದಿಗಳನ್ನ ಚೆನ್ನಾಗಿ ಸದೆ ಪಡಿಬೇಕು. ಏನಪ್ಪ ಇಷ್ಟೊಂದು ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಜಾತ್ರೆ ಆಗಲಿ, ಒಂದು ಸಂತೆ ಆಗಲಿ, ಯಾವುದೇ ಒಂದಷ್ಟು ಸಾವಿರ ಗಟ್ಟಲೆ ಜನ ಸೇರ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಲ್ಲಿ ಒಂದಷ್ಟು ಪೊಲೀಸರು ಬಿಡ್ತಾರೆ. ಪೊಲೀಸರು ಇರಲೇಬೇಕು. ಅದು ಹೊರಗಿನವರಾಗ್ಲಿ ಒಳಗಿನವರಾಗ್ಲಿ, ಆಪಸ್ಸಲ್ಲಿ ಅವ್ರಿಗೆ ಜಗಳ ಆಗಲಿ, ಯಾವುದೇ ಒಂದು ಸುರಕ್ಷತೆಗೋಸ್ಕರ ಒಂದಷ್ಟು ಬಿಡಬೇಕು. ಇಲ್ಲಿ ಯಾಕೆ ಮಿಲಿಟರಿ ಇರಲಿಲ್ಲ? ಇಲ್ಲಿ ಯಾಕೆ ಆರ್ಮಿಯವರು ಅಲ್ಲಲ್ಲಿ ಪೋಸ್ಟ್ ಮಾಡಿಲ್ಲ? ಯಾಕೆ ಈ ರೀತಿ ಪ್ರವಾಸಿಗರನ್ನ ಓಪನ್ ಆಗಿ ಅಟ್ ದ ಮರ್ಸಿ ಆಫ್ ದಿ ಗಾಡ್ ಬಿಟ್ಟಿದ್ದಾರೆ? ಹೇಗೆ ಇದು ಬಹಳ ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಬರ್ತಾ ಇದೆ ಅಮರನಾಥ್ ಯಾತ್ರೆ. ಇವರು ಇದೇ ರೀತಿ ಇನ್ನು ಮಾಡಿದ್ರೆ ಯಾತ್ರೆ ಬಹಳ ಕಷ್ಟ ಆಗ್ತದೆ. ಆದ್ರೆ ನನ್ನ ಮನಸ್ಸಿಗೆ ಈ ಸರ್ಕಾರ ಪೂರ್ತಿ ಜವಾಬ್ದಾರಿ ತಗೊಂಡು JNK ಗವರ್ಮೆಂಟ್ ಇಂಡಿಯನ್ ಆರ್ಮಿಗೆ ಹ್ಯಾಂಡ್ ಓವರ್ ಮಾಡಬೇಕು ಈ ಪರಿಸ್ಥಿತಿಯನ್ನ. ಹರಿ ಸರ್, ಐ ನೋ ಮತ್ತೆ ಪೊಲಿಟಿಕಲ್ ಆನ್ಸರ್ ಆಗುತ್ತೆ ಇದಕ್ಕೆ, ಬಟ್ ಸ್ಟಿಲ್ ಒಬ್ಬ ಯೋಧನಾಗಿ ಕಣ್ಣಾರೆ ಇಂಥ ಘಟನೆಗಳನ್ನ ಕಂಡವರಾಗಿ ಇಂಥ ಘಟನೆ ಆದಾಗ್ಲೂ ಕೂಡ ಇದು ರಾಜ್ಯ ಸರ್ಕಾರದ ಹೊಣೆ, ಕೇಂದ್ರ ಸರ್ಕಾರದ ಫೇಲ್ಯೂರು, ಬಿಜೆಪಿನ ಬ್ಲೇಮ್ ಮಾಡಿ, ಇಲ್ಲ ಅಲ್ಲಿರುವ ಸ್ಥಳೀಯ ಗವರ್ಮೆಂಟ್ ಅನ್ನ ಬ್ಲೇಮ್ ಮಾಡಿ, ಈ ರೀತಿಯ ಆಪಸ್ ಇದೇನಾಗುತ್ತೆ ಒಬ್ರ ಮೇಲೆ ಒಬ್ರು ಬ್ಲೇಮ್ ಗೇಮ್ ಮಾಡೋದು, ಇದನ್ನ ಗಮನಿಸಿದಾಗ ಒಬ್ಬ ಯೋಧನಾಗಿ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಇದು ನೋಡಿ, ಯಾವುದೇ ಇವರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ಈ ರಾಜ್ಯ ಸರ್ಕಾರ, ಅಲ್ಲಿರೋ ರಾಜ್ಯ ಸರ್ಕಾರ ಎಲ್ಲ ನಾರ್ಮಲ್ ಆಗಿಬಿಟ್ಟಿದೆ. ನಮಗೆ ಆರ್ಮಿಯವರು ಬೇಡ ಅಂತ ಹೇಳಿರ್ಬೇಕು ಅವರು. ಇಲ್ಲದಿದ್ರೆ ಆರ್ಮಿ ಅದು ಕ್ಯಾಶುವಲ್ನೆಸ್ ಬರಲೇಬಾರ್ದಾಗಿತ್ತು. ಈಗ ನೋಡಿ, ನೀವು ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ, ಆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿಬಿಡ್ತದೆ. ಕೆಲವು ದಿವಸ ಬಹಳ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ದೊಡ್ಡ ಆಕ್ಸಿಡೆಂಟ್ ತುಂಬಾ ಜನ ಸತ್ತೋದ್ರು ಅಂತೇಳಿ ಸ್ವಲ್ಪ ದಿವಸ ಆದ್ಮೇಲೆ ಅದು ಸಹಜ ಆಗಿಬಿಡ್ತದೆ. ಆ ರೀತಿ ಸಹಜಗಳಾಗಿಬಿಟ್ಟಿದೆ. ಈಗ ಏನೂ ಇಲ್ಲ, ಕಾಶ್ಮೀರದಲ್ಲಿ ಎಲ್ಲಿ ಬೇಕಾದ್ರೂ ತಿರುಗಬಹುದು ಅಂತ ಇದೇ ವೀಕ್ನೆಸಸ್ ಅನ್ನು ಇಟ್ಕೊಂಡು ಪಾಕಿಸ್ತಾನ ಆರ್ಮಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದೆ. ಅಟ್ಲೀಸ್ಟ್ ಒಂದಷ್ಟು ಜನ ಪೋಸ್ಟ್ಗಳು ಮಾಡಿ ಮಿಷನ್ಗಳನ್ನ ಅಲ್ಲೆಲ್ಲಿ ಇಡಬೇಕಾಗಿತ್ತು. ಈಗ ಅಮರನಾಥ್ ಯಾತ್ರೆ ಏನು ನಡೀತಾ ಇದೆ ಅದು ನಡೀಲೇಬೇಕು. ಇಲ್ಲದಿದ್ದರೆ ಇದು ಅವರ ಗೆಲುವಾಗಿ ಬಿಡುತ್ತೆ ಮಾನಸಿಕವಾಗಿ. ನಾವು ಕುಗ್ಗಬಾರದು. ಸರ್ಕಾರ, ಕೇಂದ್ರ ಸರ್ಕಾರ ಈ ಸೇರ್ಕೊಂಡು ಪೂರಾ ಪ್ಯಾರಾಮಿಲಿಟರಿ ಫೋರ್ಸಸ್, ಮಿಲಿಟರಿ ಫೋರ್ಸಸ್ ಅನ್ನ ಪೂರ್ತಿ ಅಮರನಾಥ್ ಯಾತ್ರೆಗೆ ಫುಲ್ ಮಾಡಬೇಕು. ಮತ್ತೆ ಎಲ್ಲೆಲ್ಲಿ ಟೂರಿಸ್ಟ್ಗಳು ಹೋಗ್ತಾರೋ ಅಲ್ಲೆಲ್ಲಿ ಅವರವರ ಒಂದು ಪ್ರೊಟೆಕ್ಷನ್ಗೆ ಅವರ ತುಕಡಿಗಳನ್ನ ಅಲ್ಲೆಲ್ಲಿ ಬಿಡಬೇಕು. ಆವಾಗಲೇ ಇದು ಸೇಫ್. ಇಲ್ಲದ್ರೆ ಇದು ಮತ್ತೆ ಇನ್ನೊಂದ್ಸರಿ ಮರುಕಳಿಸ್ತದೆ. ಅವರ ವಿಕ್ಟ್ರಿ ಆಗ್ಲಿಕ್ಕುಂಟು. ಅವರು ಇವತ್ತು ನೆನ್ನೆ ಏನು ಮಾಡಿದ್ದಾರೆ, ಯಾವ ಒಂದು ಅಟ್ಯಾಕ್ ಮಾಡಿದ್ದಾರೆ ಅದನ್ನ ವಿಡಿಯೋ ಮಾಡಿದ್ದಾರೆ. ಅವರು ವಿಡಿಯೋ ಮಾಡಿ ಅವರು ಕಳಿಸ್ತಾರೆ. ಅವರು ನಮ್ಮ ಜನಗಳು ಬೇಕು ಬರಂಗೆ ಅದನ್ನು ಕಳಿಸ್ತಾರೆ. ಅವರ ಜಯ ಆಗಬಾರ್ದು. ಅವರು ಟೆರರಿಸ್ಟ್ಗಳ ಒಂದು ಅವರ ಮನಸ್ಥಿತಿ ಇದೆ, ಅದನ್ನ ಮಟ್ಟಿ ಹಾಕಬೇಕು. ಕೆಲ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ ಸ್ಕ್ರೀನ್ ನ ಮೇಲೆ. ಮದುವೆಯಾಗಿ ಕೆಲ ದಿನಗಳು ಗಂಡ ಹೆಂಡತಿ ಪೆಹಲ್ಗಾಮ್ಗೆ ಹೋದ ಸಂದರ್ಭದಲ್ಲಿ ಕಣ್ಣು ಮುಂದೆನೆ ಗಂಡನನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಆ ಹೆಣ್ಣು ಮಗಳ ಮನಸ್ಸಿನಲ್ಲಿ ಹೇಗನ್ಸಿರ್ಬೋದು? ಕರ್ನಾಟಕದಿಂದ ಹೋದ ಪಲ್ಲವಿ ಅವರು ಕಣ್ಣು ಮುಂದೆ ಗಂಡನನ್ನ ಸಾಯಿಸ್ತಿರೋದು ನೋಡಿ ನನ್ನನ್ನು ಸಾಯಿಸು ಅಂದಾಗ, ಮೋದಿಗೆ ಹೋಗಿ ಹೇಳು ಅಂತಂದಾಗ ಆಕೆ ಮನಸ್ಸಿನಲ್ಲಿ ಎಂತ ಆಘಾತ ಆಗಿರ್ಬೋದು. ಇನ್ನು ಪೆಹಲ್ಗಾಮ್ನಿಂದ ಮತ್ತಷ್ಟು ದೃಶ್ಯಗಳು, ಹಾಗೆ ಸದ್ಯಕ್ಕೇನೆಲ್ಲ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಸೇನಾ ಕಾರ್ಯಾಚರಣೆಯ ದೃಷ್ಟಿಯಲ್ಲಿ ಆಗ್ತಿರುವ ಬೆಳವಣಿಗೆಗಳೇನಿದೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬ್ರೇಕ್